ತೊಗರಿಕಾಳು ರೊಟ್ಟಿ ಮಾಡೋಕ್ಕೆ ತೊಗರಿಕಾಳು ಬಿಡಿಸ್ಕೊಂಡು ತೊಳ್ಕೊಂಡು ದಿಸ್ ಇಸ್ ಫ್ರೆಶ್ ತೊಗರಿಕಾಳು, ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಫಸ್ಟ್ ಬೇಯಿಸ್ಕೋಬೇಕು. ಮಾಡಮ್ಮ. ಎಣ್ಣೆ, ಆಸ್ ನೀಡೆಡ್, ಸಾಸಿವೆ, mustard seed to the oil, after it's splattered, ಜೀರಿಗೆ, ಹಸಿಮೆಣಸಿನಕಾಯಿ as required, ಇಂಗು ಆಸಫಟೀಡ, ತೊಗರಿಕಾಳು ಮುಳುಗೋ ಅಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಿ ವಿಸಿಲ್ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಬೇಯುವಾಗ. Put some salt when it is cooking. Close the cooker lid. Put the whistle. Let it go for 4 whistles. 4 ಕೂಗಾದ್ಮೇಲೆ ಆರಿಸಿ. ಇದನ್ನ ಅವರೆಕಾಳಲ್ಲೂ ಮಾಡ್ಬೋದು. ಇವಾಗ ಅಕ್ಕಿ ರೊಟ್ಟಿ ಹಿಟ್ಟನ್ನ ರೆಡಿ ಮಾಡ್ತಿದ್ದೀವಿ. ಅಕ್ಕಿ ಹಿಟ್ಟಿದೆ ಇಲ್ಲಿ, ಮಿಲ್ ಮಾಡಿಸಿರೋ ಅಕ್ಕಿ ಹಿಟ್ಟು, ರೈಸ್ ಫ್ಲವರ್, ಕೊತ್ತಂಬರಿ, ಕೊರಿಯಾಂಡರ್, ಗ್ರೀನ್ ಚಿಲ್ಲೀಸ್, ಸಾಲ್ಟ್, ಜೀರಾ, ಗ್ರೇಟೆಡ್ ಕೋಕೋನಟ್, ಫ್ರೆಶ್ ಕೋಕೋನಟ್. ಇದು ಬೇಯಿಸಿಟ್ಕೊಂಡಿದ್ದು ಮಿಕ್ಸ್ ಆವಾಗಲೇ ಕುಕ್ಕರ್ನಲ್ಲಿ ಬೇಯಿಸಿದ್ರು. ದಿಸ್ ಇಸ್ ಅ ಮಿಕ್ಸ್ ಆಫ್ ತೊಗರಿಕಾಳು, ಹಸಿಮೆಣಸಿನ್ಕಾಯಿ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಜೀರಿಗೆ, ತೊಗರಿಕಾಳು ಒಗ್ಗರಣೆಗೆ ಹಾಕೊಂಡು ಉಪ್ಪು ನೀರು ಹಾಕಿ ಜೊತೆ ಕುಕ್ಕರಲ್ಲಿ ಒಂದು 4 to 5 ಟೈಮ್ಸ್ ಬೇಯಿಸಿರೋದು ಬಾಯ್ಲ್ಡ್ ತೊಗರಿಕಾಳು. ಹಿಂಗು, ಅಕ್ಕಿ ಹಿಟ್ಟಿಗೆ ಮೆಣಸಿನ್ಕಾಯಿ ಹಾಕಿ. ಎಷ್ಟು ಮೆಣಸಿನ್ಕಾಯಿ ಹಾಕಿದ್ಯಾ? ಒಂದು 5-6 ಮೆಣಸಿನ್ಕಾಯಿ. ಸರಿ. 5 to 6 green chilies, lot of fresh coriander, ಉಪ್ಪು ರುಚಿಗೆ ತಕ್ಕಷ್ಟು ಆಸ್ ರಿಕ್ವೈರ್ಡ್, ಸಾಲ್ಟ್, ಜೀರಿಗೆ 1 ಸ್ಪೂನ್, 1 ಸ್ಪೂನ್, 1 ಟೇಬಲ್ ಸ್ಪೂನ್ ಜೀರಾ, ಸ್ವಲ್ಪ ಹಿಂಗ್ ಅಸಫಟೀಡ, a pinch, ತೆಂಗಿನಕಾಯಿ, ತುರಿದಿರೋ ತೆಂಗಿನಕಾಯಿ, ಲಾಟ್ಸ್ ಆಫ್ ಫ್ರೆಶ್ ಕೋಕೋನಟ್, ಗ್ರೇಟೆಡ್ ಕೋಕೋನಟ್. ದಟ್ ವಾಸ್ ಆಲ್ಮೋಸ್ಟ್ half or 3/4 of a coconut. And this boiled mix is added. ಕಲಿಸ್ತಿರೋ ಹಿಟ್ಟಿಗೆ ಬೇಯಿಸಿಟ್ಕೊಂಡಿರೋ ಕಾಳು, ಮೆಣಸಿನ್ಕಾಯಿ, ಜೀರಿಗೆ, ಹಿಂಗು ಅದರದ್ದು ಮಿಕ್ಸ್ನ, ಅದು ಕೂಲ್ ಆಗಬೇಕು ಫಸ್ಟು. ಕುಕ್ಕರಿಂದ ತೆಗೆದ ಮೇಲೆ ತಣ್ಣೀರಲ್ಲಿಟ್ಟು ಕೂಲ್ ಇಟ್ ಡೌನ್. ಅದಾದಮೇಲೆ ಹಿಟ್ಟು ಕಲಸೋದು. ಫಸ್ಟ್ ಮಿಕ್ಸ್ ದ ಡ್ರೈ ಇಂಗ್ರೀಡಿಯೆಂಟ್ಸ್. ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಫಸ್ಟ್ ಮಿಕ್ಸ್ ಮಾಡಿ, ಯಾಕೆಂದರೆ ಅದು ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೀರು ಹಾಕೋಕ್ಕೆ ಮುಂಚೆನೆ. ಆಮೇಲೆ ಇದು ಬೇಯಿಸಿರೋ ನೀರಿನಲ್ಲೇ ಕಲಿಸ್ಬೋದು ರೊಟ್ಟಿ ಹಿಟ್ಟನ್ನ. ಬಟ್ ಅವಾಗ ಉಪ್ಪಿಂದು ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಸೊ ಯು ಕ್ಯಾನ್ ಯೂಸ್ ದಿಸ್ ಬಾಯ್ಲ್ಡ್ ವಾಟರ್ ಇಟ್ ಸೆಲ್ಫ್ ಫಾರ್ ಮಿಕ್ಸಿಂಗ್ ಆ್ಯಂಡ್ ಮೇಕಿಂಗ್ ದ ಡೋ. But be mindful about the salt which has been added already to this water as well. This can be mixed with spoon or whatever, but mixing with hand is the easiest. ಕೈಯಲ್ಲಿ ಮಿಕ್ಸ್ ಮಾಡಿದಾಗಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಕಲಸಿ. Add little bit of water at a time. It shouldn't be too runny
I'll be showing the consistency once it is completely mixed and ready. ಸ್ವಲ್ಪ ಹಿಟ್ಟನ್ನ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ, ಕಲ್ಸೋದು ಈಸಿ ಆಗುತ್ತೆ ಅಂತ. ಚೂರು ಚೂರೇ ನೀರು ಹಾಕ್ಕೊಂಡು ಮಾಯ್ಸ್ಟಾಗಿ ಸಾಫ್ಟಾಗಿ ಹಿಟ್ಟಾಗಬೇಕು. ಆ ಥರ ಉಂಡೆ ಮಾಡೋ ಥರ ಇರಬೇಕು, ಬಟ್ ಚಪಾತಿ ಹಿಟ್ಟಷ್ಟು ಗಟ್ಟಿ ಅಲ್ಲ, ವಾಟರಿನೂ ಆಗಬಾರ್ದು. ಶುಡ್ ಬಿ ಸಾಫ್ಟರ್ ದೆನ್ ಚಪಾತಿ ಡೋ so that it holds firm. Adding a little bit of oil also makes the roti tastier. ಎಣ್ಣೆ ಸ್ವಲ್ಪ ಹಾಕಿದ್ರೆ ಕಲಸುವಾಗ ಟೇಸ್ಟ್ ಚೆನ್ನಾಗಿರುತ್ತೆ, ಕಲಸಕ್ಕೂ ಈಸಿ ಆಗುತ್ತೆ. ಬಾಣಲೆ ರೆಡಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕಿ, ದಿಸ್ ಇಸ್ ಅ ಕಡಾಯಿ, ಅದಕ್ಕೆ ಎಣ್ಣೆ ಹಾಕಿ ಸ್ಪ್ರೆಡ್ ಎಣ್ಣೆ. ಆಮೇಲೆ ರೊಟ್ಟಿ ಹಿಟ್ಟು ಕಲಸಿರೋ ಹಿಟ್ಟದು ಉಂಡೆ ತಗೊಂಡು, ಇದೇನು ನೆನಿಬೇಕಾ ಹಿಟ್ಟೆ? ನೋ ನೀಡ್ ಆಫ್ ವೇಟಿಂಗ್ ಫಾರ್ ಇಟ್ ಟು ಸಾಫ್ಟ್. ಅದು ರೊಟ್ಟಿ ಹಿಟ್ಟು ತಟ್ಟೋದು ಇಟ್ ಇಸ್ ಅನ್ ಆರ್ಟ್. ಸೊ ಒಂದು ಉಂಡೆ ಹಾಕಿ ಸೆಂಟರಿಂದ ನಿಧಾನಕ್ಕೆ ಸೈಡ್ಗೆ ಎಡ್ಜಸ್ಗೆ ಯು ಶುಡ್ ಲಿಫ್ಟ್ ಇಟ್. ಅದನ್ನ ಬೆರಳು ಹಿಂದೆಯಿಂದ ತಟ್ಟೋದು. ಅದು ತೆಳ್ಳಗೆ ಬರೋದಕ್ಕೆ ಪ್ರಾಕ್ಟೀಸ್ ಬೇಕು, ಎಕ್ಸ್ಪೀರಿಯನ್ಸ್ ಬೇಕು, ಇಲ್ಲದ್ರೆ ತುಂಬ ತಿಕ್ಕಾಗತ್ತೆ. ಸೊ ಇಟ್ ಟೇಕ್ಸ್ ಟೈಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಟು ಲರ್ನ್ ಟು ಮೇಕ್ ಇಟ್ ಆ್ಯಸ್ ಥಿನ್ ಆ್ಯಸ್ ವಾಟ್ ಮೈ ಮದರ್ ಮೇಕ್ಸ್. ಆಮೇಲೆ ಕಾಳು ರೊಟ್ಟಿ ತುಂಬ ತೆಳ್ಳಗೂ ಆಗೋದಿಲ್ಲ, ಮಾಮೂಲಿ ಬರೀ ಅಕ್ಕಿ ರೊಟ್ಟಿ ಥರ, ಯಾಕೆಂದರೆ ಕಾಳು ಇರೋದ್ರಿಂದ ಸ್ವಲ್ಪ ತಿಕ್ಕಾಗಿರುತ್ತೆ. ಆದಷ್ಟು ಆ ಥರ. ಆಮೇಲೆ ಮಧ್ಯದಲ್ಲಿ ಒಂದ್ಸತಿ ಕೈನ ನೀರಲ್ಲಿ ಡಿಪ್ ಮಾಡ್ಕೋಬೋದು, ಅದು ಇನ್ನೂ ಮಾಡೋಕ್ಕಲ್ವಾ. ಇನ್ನು ತೆಳ್ಳಗೆ ಮಾಡೋಕ್ಕೆ ಯು ಕ್ಯಾನ್ ಡಿಪ್ ಹ್ಯಾಂಡ್ ಇನ್ ವಾಟರ್ ಆ್ಯಂಡ್ ಕೀಪ್ ಲಿಫ್ಟಿಂಗ್ ಇಟ್ ಅಪ್, ಈವನ್ಲಿ ಡಿಸ್ಟ್ರಿಬ್ಯೂಟ್ ಇಟ್. ಆಮೇಲೆ ಆ ಥರ ಹೋಲ್ ಮಾಡ್ತಾರೆ ಮಲ್ಟಿಪಲ್ ಜಾಗದಲ್ಲಿ, ಈವನ್ ಆಗಿ ಬೇಯುತ್ತೆ ಅಂತ. ಟು ರೋಸ್ಟ್ ಇಟ್ ಈವನ್ಲಿ ಶಿ ಮೇಕ್ಸ್ ಕ್ರಿಯೇಟ್ಸ್ ಹೋಲ್ಸ್ ಲೈಕ್ ದಟ್ ಇನ್ ದ ರೊಟ್ಟಿ. ಅದಾದಮೇಲೆ ಸ್ವಲ್ಪ ಜನರಸ್ ಆಗಿ ಪೋರ್ ಜನರಸ್ ಅಮೌಂಟ್ ಆಫ್ ಆಯಿಲ್. ದ ಮೋರ್ ಆಯಿಲ್ ಯು ಆ್ಯಡ್, ದ ಕ್ರಿಸ್ಪಿಯರ್ ಇಟ್ ಗೆಟ್ಸ್. So 2 rotis have been kept for cooking now. 2 ರೊಟ್ಟಿನೂ ಬೇಯಕ್ಕೆ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀವಿ. ಅದನ್ನು ತಟ್ಟೆನಲ್ಲಿ ಮುಚ್ಚಬೇಕು. Use a lid, choose something with handle so that it's easy to handle. And then ಸುತ್ತ ತಿರುಗಿಸಿ ಬಾಣಲನ್ನ ಬೇಯಿಸ್ಬೇಕು, ಅವಾಗ ಯೂನಿಫಾರ್ಮ್ ಆಗಿ ಬೇಯುತ್ತೆ ಎಲ್ಲ ಕಡೆ ರೊಟ್ಟಿ. You should keep moving the kadai, ಬಾಣಲೆ, like how Amma is doing now, so that it roasts evenly on all the sides. ಟೈಮ್ ಹಿಡಿಯುತ್ತೆ, ಒಂದು 5-10 ನಿಮಿಷ ಹಿಡಿಯುತ್ತೆ. ಪೇಷನ್ಸ್ ಬೇಕು. ಫ್ಲೇಮ್ ಮೀಡಿಯಮ್ ಆಗಿದ್ರೆ ಚೆನ್ನಾಗಾಗತ್ತೆ. ವೆರಿ ಹೈ ಫ್ಲೇಮ್ ವಿಲ್ ಬರ್ನ್ ಓನ್ಲಿ ದ ಸೆಂಟರ್ ಪಾರ್ಟ್. ಸೊ ಈವನ್ ಫ್ಲೇಮ್ ಇಟ್ಕೊಂಡು 2 ಕಡೆ ಮಾಡಬೇಕು. ಆ ಥರ ಅಮ್ಮ ಥರ ಕೈಯಲ್ಲಿ ಮಾಡಬೇಡಿ, ಕೈ ಸುಡುತ್ತೆ ನಮ್ಗಳಿಗೆ. ಓನ್ಲಿ ವಿತ್ ಎಕ್ಸ್ಪೀರಿಯನ್ಸ್ ಇಟ್ ವಿಲ್ ಕಮ್. ಯೂಸ್ ಇಕ್ಳ ಆರ್ ಟಾಂಗ್, ಆ ಥರ ಕೈ ಸುಟ್ಕೋಬೇಡಿ. In between while roasting, keep checking if it's done. You should start seeing red color roasting. ಮಧ್ಯದಲ್ಲಿ ತೆಗೆದು ನೋಡಿ ಬೇಯ್ತಾ ಇದೆಯಾ ಇಲ್ವಾ, ಎಷ್ಟು ಬೇಕು, ಅರ್ಧ ಮೆತ್ತಗೆ ಬೇಕೋ ಗರಿ ಬೇಕೋ ನೋಡಿಕೊಂಡು ಪ್ರಮಾಣ ಸ್ಟವ್ ಇಂದ ತೆಗಿಬೋದು. ಬೇಸ್ಡ್ ಆನ್ ಯೋರ್ ರಿಕ್ವೈರ್ಮೆಂಟ್ ಯು ಕ್ಯಾನ್ ರಿಮೂವ್ ಇಟ್ ಫ್ರಮ್ ದ ಸ್ಟವ್. ರಿಮೂವ್ ಇಟ್ ಫ್ರಮ್ ದ ಸ್ಟವ್ ಇಂದ ತೆಗೆದ್ಬಿಟ್ಟು ಹಾಕಿ, ಯಾಕೆಂದ್ರೆ ಅಲ್ಲೇ ಇಟ್ಟಿದ್ರೆ ಸುಡೋ ಚಾನ್ಸಸ್ ಇರುತ್ತೆ. See, very well nicely roasted ತೊಗರಿಕಾಳು ರೊಟ್ಟಿ, ತುಪ್ಪ ಬೆಣ್ಣೆ ಜೊತೆ. ಈಟ್ ಇಟ್ ವಿತ್ ಘೀ ಆರ್ ಬಟರ್. ವಿ ಡೋಂಟ್ ಈಟ್ ಇಟ್ ವಿತ್ ಚಟ್ನಿ, ಯಾಕೆಂದರೆ ರೊಟ್ಟಿನಲ್ಲೇ ತುಂಬ ಸಾಮಗ್ರಿಗಳಿರೋದ್ರಿಂದ ಅದಕ್ಕೆ ಚಟ್ನಿ ಏನು ಮಾಡಲ್ಲ ಮತ್ತೆ ನಮ್ಮ ಮನೇಲಿ. ಬಿಫೋರ್ ಮೇಕಿಂಗ್ ಅನದರ್ ರೊಟ್ಟಿ, ಇನ್ನೊಂದು ರೊಟ್ಟಿ ಮಾಡೋಕ್ಕೆ ಮುಂಚೆ ಈ ಥರ ಕೂಲ್ ಮಾಡ್ಕೋತಾರೆ ಬಾಣಲೆನ, ಏಕೆಂದರೆ ಡೈರೆಕ್ಟಾಗಿ ಬಾಣಲೆನಲ್ಲೇ ತಟ್ಟೋದ್ರಿಂದ ಕೂಲ್ ಮಾಡ್ಕೋಬೇಕು. ಕೂಲ್ ದ ಕಡಾಯಿ ಬಿಫೋರ್ ಮೇಕಿಂಗ್ ನೆಕ್ಸ್ಟ್ ರೊಟ್ಟಿ, ಬಿಕಾಸ್ ಇಟ್ಸ್ ಡೈರೆಕ್ಟ್ಲಿ ಡನ್ ಆನ್ ಇಟ್. So wait for it to cool and then this kadai is ready for next roti. Enjoy your ತೊಗರಿಕಾಳು ರೊಟ್ಟಿ. ಅವರೆಕಾಯಿ ರೊಟ್ಟಿನೂ ಸೇಮ್ ಇದೇ ಥರ ಮಾಡೋದು, ತೊಗರಿಕಾಳು ಅಥವಾ ಅವರೆಕಾಳು ರೊಟ್ಟಿ ಹೀಗೆ. ಕೆಲವು ರೊಟ್ಟಿ ಮುರಿಯುತ್ತೆ, ಮುರಿದ್ರೂ ಟೇಸ್ಟ್ ಏನು ಚೇಂಜ್ ಆಗೋದಿಲ್ಲ. ಕೆಲವು ಬಾಣಲೆ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಫುಲ್ ಬರುತ್ತೆ, ಕೆಲವು ಆ ಥರ ಮುರಿದ್ರೂ ಮುರಿಯುತ್ತೆ. ಬಟ್ ಟೇಸ್ಟ್ ಆ್ಯಂಡ್ ಬೇಯಿಸಿರೋದು ಹೇಗೆ ಅನ್ನೋದು ಇಂಪಾರ್ಟೆಂಟ್. ಇಲ್ಲೇ ಹಾಕು.
ಥ್ಯಾಂಕ್ ಯು ರಾಧಾಮಣಿ ಅಮ್ಮ ಅವ್ರಿಗೆ ಬೀಳ್ಸಿದ್ರು ರೊಟ್ಟಿ. ಹೇಳಿ. ರೊಟ್ಟಿ ರೆಡಿ ಇದೆ. ಥ್ಯಾಂಕ್ ಯು.